2025 ಮತ್ತು ಕೊರೋನಾ. ಮತ್ತೆ ಪುನಃ ಕೊರೋನಾ ಬಂದಿದೆಯಾ? ಮತ್ತೆ ಪುನಃ ಕೊರೋನಾ ಬರಲಿಲ್ಲ. ಕೊರೋನಾ ನಮ್ಮ ಜೊತೆಗೇನೆ ಇದೆ. ಆದರೆ ಮೈಲ್ಡರ್ ವೇರಿಯಂಟ್ ಈಗ ಮತ್ತೆ ಪುನಃ ಕಾಣಿಸ್ಕೊಳ್ಲಿಕ್ಕೆ ಸಿಗ್ತಾ ಉಂಟು. ಒಮಿಕ್ರಾನ್ JN1. ಕೋವಿಡಿನ ಲಕ್ಷಣಗಳೇನು? ಜ್ವರ, ಶೀತ, ಕಫ, ಕೆಮ್ಮ. ಕೆಲವೊಮ್ಮೆ ಜಾಸ್ತಿ ಆದ ಸಮಯದಲ್ಲಿ ಉಬ್ಬಸದ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ಲಿಕ್ಕೆ ಸಾಧ್ಯತೆ ಇರ್ತದೆ. ಯಾರೆಲ್ಲ ಇದರಿಂದ ಹೆಚ್ಚಿನ ಕಾಳಜಿಯನ್ನ ವಹಿಸ್ಕೊಳ್ಬೇಕಾಗ್ತದೆ? ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಮತ್ತು BP, ಶುಗರ್, ಹೃದ್ರೋಗ ಇಂತಹ ಕಾಯಿಲೆಗಳು ಇರುವವರು. ಏನೆಲ್ಲ ಮಾಡಬೇಕು ಕೋವಿಡ್ ಅನ್ನು ನಾವು ಹಾಗಿದ್ರೆ ತಡೆಗಟ್ಟಲಿಕ್ಕೆ? 2020 ನಮಗೆ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ಟಿದೆ. ಹ್ಯಾಂಡ್ ಹೈಜೀನ್ ಅನ್ನ ಮೇಂಟೈನ್ ಮಾಡಿ, ಕೈಗಳ ಶುಚಿತ್ವವನ್ನ ಮೇಂಟೈನ್ ಮಾಡುವಂಥದ್ದು. ಎರಡನೇದು, ಕ್ರೌಡೆಡ್ ಪ್ಲೇಸಿಗೆ ಹೋಗುವಂಥದ್ದನ್ನ ಆದಷ್ಟು ಅವಾಯ್ಡ್ ಮಾಡಿ. ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬಂದಲ್ಲಿ ಮಾಸ್ಕ್ ಧರಿಸಿ ಹೋಗುವಂಥದ್ದು. ಟ್ರೀಟ್ಮೆಂಟ್, ಇದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಜ್ವರ, ಶೀತ, ಕಫ, ಕೆಮ್ಮ ಇದ್ದಲ್ಲಿ ಅದಕ್ಕೆ ಬೇಕಾದಂತ ಸೂಕ್ತ ಮೆಡಿಸಿನ್ಗಳನ್ನು ಕೊಡೋದ್ರಿಂದ ಇದು ನಮಗೆ ಪರಿಣಾಮಕಾರಿಯಾಗಿ ಕಂಡು ಬರ್ತಾ ಇದೆ. ಕೊರೋನಾ ವ್ಯಾಕ್ಸಿನ್ ಬೂಸ್ಟರ್ ಡೋಸೇಜ್ ತಗೊಳ್ಬೇಕಾ? ಎಸ್, ತಗೊಳ್ಬೇಕು. ತಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಅಗೇನ್ಸ್ಟ್ ಕೊರೋನಾ ಜಾಸ್ತಿ ಆಗ್ತದೆ. ಇದರಿಂದ ನಮಗೆ ಬೆನಿಫಿಟ್ಗಳು ಹೆಚ್ಚು. ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದು ಅಂತ ಹೇಳಿದ್ರೆ, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಡಾಕ್ಟರ್ ಅನ್ನ ಹೋಗಿ ಕನ್ಸಲ್ಟ್ ಆಗಿ, ಭಯಭೀತರಾಗಬೇಡಿ. ಇದರ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನ ನಿಮ್ಮ ವೈದ್ಯರಿಂದ ಪಡ್ಕೊಳ್ಳಿ. ಸ್ಟೇ ಹೆಲ್ದಿ, ಸ್ಟೇ ಸೇಫ್. ಥ್ಯಾಂಕ್ ಯು.